صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನೀವು ಸಂಕಷ್ಟದಲ್ಲಿದ್ದರೆ, ದುಃಖದಲ್ಲಿದ್ದರೆ ಇದನ್ನು ಹೇಳಿದರೆ ಥಟ್ಟನೆ ಪರಿಹಾರ ಸಿಗುತ್ತದೆ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುಮಾರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್ ಕಾಲಹ ಇಬ್ರಾಹಿಮು ಅಲೈಹಿಸ್ಸಲಾಂ ಹೀನ ಉಲ್ಕಿಯ ಫಿನ್ನಾರ್. ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಬೆಂಕಿಗೆ ಎಸೆಯಲ್ಪಟ್ಟಂತಹ ಸಂದರ್ಭದಲ್ಲಿ ಮಹಾನರು ಹಸ್ಬುನಲ್ಲಾಹು ನಿಅಮಲ್ ವಕೀಲ್ ಎಂಬಂತಹ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದರು. ವಕಾಲಹ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀನ ಕಾಲು ಇನ್ನನ್ನಾಸ ಖದ್ ಜಮಉ ಲಕುಂ ಫಖ್ಶೌಹುಂ ಫಜಾದಹುಂ ಈಮಾನ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಜನರೆಲ್ಲರೂ ಕೂಡ ನಿಮ್ಮನ್ನು ನಾಶಪಡಿಸಲು ಒಗ್ಗೂಡಿದ್ದಾರೆ ಎಂದು ಹೇಳುವಾಗ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ನೀವು ಭಯಪಡಬೇಡಿ ಎಂದು ಹೇಳಿದಾಗ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈಮಾನ್ ವರ್ಧನೆಯಾಗಿ ವಕಾಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್ ಎಂಬಂತಹ ಪ್ರಾರ್ಥನೆ. ಅಂದರೆ ಯಾವುದೇ ಸಂಕಷ್ಟಗಳು ಬಂದರೆ, ದುಃಖಗಳು ಬಂದರೆ ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್ ಎಂಬಂತಹ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದಾದರೆ ತಕ್ಷಣವೇ ಆ ದುಃಖದಿಂದ, ಆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ. ಅದೇ ರೀತಿ ಈ ಒಂದು ಜಿಕ್ರನ್ನು ಜೀವನದಲ್ಲಿ ಅಧಿಕವಾಗಿ ಹೇಳುವುದರಿಂದ ಜೀವನದಲ್ಲಿ ಸಂಕಷ್ಟಗಳು, ದುಃಖಗಳು ಬರಲ್ಲ. ಅಲ್ಲಾಹನು ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.